ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ಸಣ್ಣದಾಗಿ ಒಂದು ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಬಟ್ ಟಿಪ್ಸ್ ಏನಪ್ಪ ಅಂತ ಅಂದರೆ ವರ್ಕ್ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಬಟ್ ಅಟ್ಯಾಚ್ ಏನಪ್ಪ ಅಂತ ಅಂದರೆ ನಮಗೆ ತೋಳಲ್ಲಿ ಕರೆಕ್ಟಾಗಿ ಸೆಂಟ್ರ್ ಬರಬೇಕು. ಸೆಂಟ್ರ್ ಬರಲಿಲ್ಲ ಅಂದರೆ ಸ್ವಲ್ಪ ಕ್ರಾಸ್ ಆದ್ರೂ ಅದು ಕೆಳಗಡೆ ಇಲ್ಲ ಆ ಕಡೆ ಈ ಕಡೆ ಆಗುತ್ತೆ. ಸೊ ಅದನ್ನು ನಾವು ಅದನ್ನು ಕರೆಕ್ಟಾಗಿ ಇಟ್ಕೊಂಡು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಒಂದು ಈಸಿಯಾಗಿ ಟಿಪ್ಸ್ ಹೇಳ್ಕೊಡ್ತೀನಿ. ಈ ಸ್ಲೀವ್ಸು ಈ ಫ್ಲವರ್ ಕರೆಕ್ಟಾಗಿ ಶೋಲ್ಡರ್ ಪಾಯಿಂಟಿಗೆ ಯಾವ ರೀತಿ ಬರಬೇಕು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಫಸ್ಟಿಗೆ ನಾವು ಈ ಸೆಂಟರ್ ಏನಿದೆ ಈ ಸೆಂಟರಿಗೆ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಚಟ್ಕ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಪಾಯಿಂಟ್ ಹಾಕೊಳ್ಳೋಣ. ಅದೇ ರೀತಿ ಇಲ್ಲೂ ಕೂಡ ಒಂದು ಕರೆಕ್ಟಾಗಿ ಸೆಂಟ್ರಿಗೆ ಒಂದು ಪಾಯಿಂಟ್ನ ಮಾಡ್ಕೋಬೇಕು. ಇದು ನಾವು ಅಟ್ಯಾಚ್ ಮಾಡಬೇಕಾದ್ರೆ ಏನು ಮಾಡ್ತೀವೋ ಅದೇ ನಾವಿಲ್ಲಿ ಯಾವ ರೀತಿ ಅಟ್ಯಾಚ್ ಮಾಡ್ತೀವಿ ಅದೇ ಮೇಯ್ನ್ ಆಗಿರುತ್ತೆ. ಯಾಕಂದರೆ ಸ್ಲೀವ್ಸು ಒಂದು ಸ್ವಲ್ಪನೂ ವೇರಿಯೇಷನ್ ಆಗಬಾರ್ದು. ಸ್ಲೀವ್ಸಲ್ಲಿ ಈ ಕಡೆಗೂ ಹೋಗಬಾರ್ದು, ಫ್ಲವರ್ ಈ ಕಡೆಗೂ ಬರಬಾರ್ದು. ಅಂದರೆ ನಾವು ಈ ರೀತಿಯಾಗಿ ಕರೆಕ್ಟಾಗಿ ಇಲ್ಲಿ ಸೆಂಟ್ರ್ ಮಾಡ್ಕೋಬೇಕು. ಇಲ್ಲೂ ಕೂಡ ನಾವು ಸ್ಲೀವ್ಸಲ್ಲಿ ಕೂಡ ಒಂದು ಈ ರೀತಿ ಚಟ್ಕನ ಹೊಡ್ಕೊಳ್ಳಿ. ಈಗ ನೀವು ಇಲ್ಲಿಂದ ಸ್ಟಾರ್ಟಿಂಗಿಂದನಾದರೂ ಸ್ಟಿಚ್ ಮಾಡ್ಕೋಬೋದು, ಸೆಂಟ್ರಿಂದನಾದ್ರೂ ಸ್ಟಿಚ್ ಮಾಡ್ಕೋಬೋದು. ಸೆಂಟ್ರಿಂದ ಸ್ಟಿಚ್ ಮಾಡ್ಕೊಳ್ಳೋದು ಈಸಿನೇ, ಬಟ್ ಸ್ಟಾರ್ಟಿಂಗಿಂದ ಸ್ಟಿಚಿಂಗ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಡೌನ್ ಬರುತ್ತೆ. ಸೊ ಈ ಥರ ಡೌನ್ ಬರಬಾರ್ದು ಅಂದರೆ ಸ್ಟಾರ್ಟಿಂಗಿಂದ ಬೇಡ, ಸೆಂಟ್ರಿಂದ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಈಗ ನಾವು ಬಾರ್ಡರ್ ಇರೋದ್ರಿಂದ ಈ ಕಡೆಯಿಂದನೂ ಸ್ಟಿಚಿಂಗ್ ಮಾಡ್ಕೋಬೋದು. ಈಗ ಇಲ್ಲಿ ನಾವು ಲೈನಿಂಗ್ ಕಡೆಗೆ ಒಂದು ಸ್ಟಿಚಿಂಗ್ನ ಹಾಕೊಳ್ಳೋಣ. ನಮಗೆ ಇವಾಗ ಅಟ್ಯಾಚ್ ಮಾಡಬೇಕಾದ್ರೆ ಎಲ್ಲಿ ಕ್ರಾಸ್ ಆಗುತ್ತೆ, ಎಲ್ಲಿ ಸ್ಟ್ರೈಟ್ ಬರುತ್ತೆ ಅಂತ ಗೊತ್ತಾಗಲ್ಲ. ಈ ರೀತಿ ಕರೆಕ್ಟಾಗಿ ಈ ರೀತಿ ಸೆಂಟ್ರಲ್ಲಿ ಮೊದಲೇ ನಾವು ಪಾಯಿಂಟ್ನ ಮಾಡ್ಕೊಂಡಿದ್ರೆ ನಿಮ್ಗೆ ಇನ್ನೂ ಈಸಿ ಆಗೋಕ್ಕೆ ಒಂದು ಸೂಜಿನಲ್ಲಿ ಈ ರೀತಿ ಕರೆಕ್ಟಾಗಿ ಪಿನ್ ಮಾಡಿ ಸಿಗಿಸ್ಕೊಳ್ಳಿ. ಈಗ ನಾವು ಈ ಪಾಯಿಂಟ್ಗಳಿಗೆ ಈ ರೀತಿ ಚಟ್ಕನ ಹೊಡ್ಕೋಬೇಕು. ಏನು ಲೈನಿಂಗ್ ಕ್ಲಾತ್ ಇದೆ ಆ ಲೈನಿಂಗ್ ಕ್ಲಾತ್ ಮೇಲೆ ನಾನು ಚಟ್ಕ ಹೊಡೆದಿದ್ದೀನಿ. ಈಗ ನೋಡಿ ನಿಮಗೆ ಕರೆಕ್ಟಾಗಿ ಸೆಂಟರ್ ಪಾಯಿಂಟ್ ಸಿಗ್ತಾ ಇದೆ. ಇದೇ ರೀತಿ ನಿಮಗೆ ಈಸಿ ಟಿಪ್ಸ್ ಬೇಕು ಅಂತ ಅಂದರೆ ಬೇಗ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.